ಕಲ್ಪತರು ನಾಡು ತುಮಕೂರಿನಲ್ಲಿ ಒಂದು ಜಾತ್ರೆ ನಡೀತಾ ಇದೆ. ಅದು ಕೂಡ ದನಗಳ ಜಾತ್ರೆ. ಈ ಜಾತ್ರೆಗೆ ಕೇವಲ ಜಿಲ್ಲೆ ಮಾತ್ರ ಅಲ್ಲ, ಹೊರ ಜಿಲ್ಲೆಯಿಂದಲೂ ಕೂಡ ಜನ ಬರ್ತಾರಂತೆ. ಹಾಗಾದ್ರೆ ಆ ಜಾತ್ರೆ ಹೇಗೆ ನಡೀತಾ ಇದೆ, ಅದರ ಒಂದು ಝಲಕ್ ನಿಮ್ಮ ಮುಂದೆ. ಕಲ್ಪತರು ನಾಡು ತುಮಕೂರಿನ ಪ್ರಸಿದ್ಧ ಪುಣ್ಯಕ್ಷೇತ್ರ ಸಿದ್ಧಗಂಗಾ ಮಠದಲ್ಲಿ ನಡೆಯುತ್ತಿರುವ ದನಗಳ ಜಾತ್ರೆ ಬಹಳ ಫೇಮಸ್. ರಾಜ್ಯದ ಮೂಲೆ ಮೂಲೆಗಳಿಂದ ರೈತರು ದನಗಳನ್ನ ಮಾರೋದಕ್ಕೆ ಮತ್ತು ಕೊಳ್ಳೋದಕ್ಕೆ ಈ ಜಾತ್ರೆಗೆ ಆಗಮಿಸಿದ್ದಾರೆ. ಅಷ್ಟೇ ಅಲ್ಲ, ಅದೆಷ್ಟೋ ಜನರು ಕೇವಲ ಈ ದನಗಳ ಜಾತ್ರೆಯನ್ನ ನೋಡಿ ಕಣ್ತುಂಬಿಕೊಳ್ಳೋದಕ್ಕಾಗಿಯೇ ಈ ದನಗಳ ಜಾತ್ರೆಗೆ ಬಂದಿದ್ದಾರೆ. ಸುಮಾರು 8 ದಶಕಗಳ ಇತಿಹಾಸವಿರುವ ಸುಪ್ರಸಿದ್ಧ ದನಗಳ ಜಾತ್ರೆ ಶಿವರಾತ್ರಿ ಹಬ್ಬಕ್ಕೆ 10 ರಿಂದ 15 ದಿನಗಳ ಮುಂಚೆ ಆರಂಭವಾಗಿದೆ. ಕಣ್ಣಿಗೆ ಕಾಣುವಷ್ಟು ದೂರ ದನಗಳ ಜಾತ್ರೆಯೇ ಕಾಣುತ್ತಿದೆ. ಸಿದ್ಧಗಂಗಾ ಮಠದ ದನಗಳ ಜಾತ್ರೆಯಲ್ಲಿ 40 ರಿಂದ 50 ಸಾವಿರದಿಂದ 10 ರಿಂದ 15 ಲಕ್ಷ ರೂಪಾಯಿವರೆಗೂ ದನಗಳ ವ್ಯಾಪಾರ ನಡೆಯುತ್ತೆ. ಜಾತ್ರೆಯಲ್ಲಿ ಹೆಚ್ಚು ಹಣದ ದನಗಳಿಗೆ ಶಾಮಿಯಾನ ಹಾಕಿಸಿ ಸಿಂಗರಿಸಿ ಇರಿಸಲಾಗಿರುತ್ತೆ. ದುಬಾರಿ ದನಗಳನ್ನ ಮೆರವಣಿಗೆ ಮೂಲಕ ಜಾತ್ರೆಗೆ ಕರೆತರುವುದು ಉಂಟು. ಸುತ್ತಮುತ್ತಲ ಜಿಲ್ಲೆಯವರು ಈ ಜಾತ್ರೆಗಾಗಿ ಕಾದು ಕುಳಿತಿರುತ್ತಾರೆ. ವರ್ಷದಿಂದಲೂ ಬರ್ತಾ ಇದ್ದೀವಿ. ಜನ ಆ ಕಡೆಗೆಲ್ಲ ಸೇರ್ಬೇಕಾಯ್ತು. ಅಂತ ದನ ಇತ್ ಕಡೆ ಕಮ್ಮಿ ಆಗೈತೆ, ಅತ್ ಕಡೆಗೆ ಹೋಗ್ತಾವ್ರೆ. ಅತ್ ಕಡೆಗೆ ಮಠದ ಕಡೆಗೆ ಇಕ್ಕಟ್ಟಾರ, ಈ ಕಡೆಗೆ ಮ್ಯಾಕ್ ಬಂದವ್ರೆ. ಇಷ್ಟ ವರ್ಷಕ್ಕಿಂತ ಈ ಸತಿ ಒಳ್ಳೆ ವ್ಯಾಪಾರ ಆಗೈತೆ. ಒಳ್ಳೆ ದನನು ಸೇರೈತೆ, ಒಳ್ಳೆ ವ್ಯಾಪಾರ ಆಗೈತೆ. 2 ಜೊತೆ ಸೇಲ್ ಆಗ್ಯಾವ, 2 ಜೊತೆ ವಾಪಸ್ ಹೋಗ್ತಾವೆ. 20,000 ಒಂದ್ ಜೊತೆ, 60,000 ಒಂದ್ ಜೊತೆ. ಲಕ್ಷದಿಂದ ಮ್ಯಾಗಡೆ 1.5 ಲಕ್ಷದಿಂದ ಒಳಗಡೆ ಎಲ್ಲ ಚೆನ್ನಾಗಿ ಸೇಲ್ ಆಗ್ಯಾವ. ಎಷ್ಟು 6 ಲಕ್ಷ, 7 ಲಕ್ಷ, 8 ಲಕ್ಷದವೆಲ್ಲ ಸ್ವಲ್ಪ ಕಮ್ಮಿ. ನಾವು ಸುಮಾರು 30-35 ವರ್ಷದಿಂದ ಜಾತ್ರೆ ಮಾಡ್ಕೊಂಬತ್ತೀವಿ. ಜಾತ್ರೆ ಮಾಡ್ಲಿಕ್ಕೋಸ್ಕರನೇ 5 6 ಜೊತೆ ಹೋರಿಗಳನ್ನ ಮನೆ ಹತ್ರ ವರ್ಷಗಟ್ಟಲೆ ಮೇಯಿಸಿ ಒಳ್ಳೊಳ್ಳೆ ರಾಸುಗಳನ್ನ ಆರಿಸ್ಕೊಂತಾರೆ. ಈ ನಾಟಿ ಹಸುಗಳು, ನಾಟಿ ಎತ್ತು ಏನ್ ಹೇಳ್ತೀವಿ, ಹಳ್ಳಿಕಾರ್ ತಳಿ ಅಂತ, ಅದಕ್ಕೆ ತುಂಬಾ ಬೇಡಿಕೆ ಇದೆ. ಮನುಷ್ಯನ ಅಷ್ಟೇ ಪ್ರೀತಿಸ್ತದೆ. ಆ ರೀತಿಯಲ್ಲಿ ಅದು ಅಟ್ರಾಕ್ಷನ್ ಇದೆ. ಸುಮಾರು ದನಗಳು ವ್ಯಾಪಾರ ಆಗಿದೆ. ಈಗಲೂ ಆ ಕಡೆ ದೊಡ್ಡ ಎತ್ತುಗಳನ್ನ ಕೊಟ್ಟಿದ್ದೀನಿ ನಾನು. ಅವಾಗಲೇ ಕಡೆಯಲ್ಲಿರ್ಬೋದು, ಆರಲ್ಗಿರ್ಬೋದು, ಎರಡಲ್ಲಿರ್ಬೋದು, ಮತ್ತೆ ಹಾಲಲ್ಲಿರ್ಬೋದು, ಇವೆಲ್ಲಕ್ಕೂ ಸಹ ನನಗೆ ಫಸ್ಟ್ ಪ್ರೈಸ್ ಸಿಕ್ಕೈತೆ. ಪ್ರತಿ ವರ್ಷನೂ ಸಿಗ್ತಾ ಇದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ದನಗಳ ಜಾತ್ರೆ ಭರ್ಜರಿಯಾಗಿ ನಡೀತಾ ಇದೆ. ಮಠದ ಸುತ್ತಮುತ್ತಲಿನ ಗ್ರೌಂಡ್ ನಲ್ಲಿ ಜಾತ್ರೆ ನಡೆಯುತ್ತಿದ್ದು ನೋಡುಗರ ಕಣ್ಮನ ಸೆಳಿತಾ ಇದೆ. ಈ ಬಾರಿಯೂ ಹಳ್ಳಿಕಾರ್ ಹಾಗೂ ಅಮೃತ ಮಹಲ್ ತಳಿಯ ಜೋಡಿಗಳು ಜಾತ್ರೆಯಲ್ಲಿ ಹೆಚ್ಚಿನ ಆಕರ್ಷಣೆ. ಸುಮಾರು 15 ವರ್ಷದಿಂದ ಬರ್ತಾ ಇದೆ ಜಾತ್ರೆಗೆ. ಒಳ್ಳೊಳ್ಳೆ ದನಗಳು ಕಟ್ತಿದ್ವಿ. ಹಳ್ಳಿಕಾರ್ ದನಗಳು, ಒಳ್ಳೆ ಕಟ್ಸ್ಗಳಾಗ್ಲಿ, ಓರಿ ಆಗ್ಲಿ ಎಲ್ಲ ಕಟ್ತೀವಿ. ಬೆಲೆನೂ ಹಂಗೆ ಮಾಡ್ತೀವಿ. ಇವತ್ತೊಂದು 6-7 ಜೊತೆ ಹಾಕಿದ್ವು, ಎಲ್ಲ ಮಾರಿದೀವಿ, ಕೊಳ್ಳಿದ್ವಿ, ತಗೊಂಡಿದ್ವಿ, ಮಾರಿದೀವಿ. ಜನಗಳು ಇರ್ತದೆ ಇದ್ದಂಗೆ, ವ್ಯಾಪಾರ ಇದ್ದಂಗೆ. ಒಂದ್ರ ಲಾಸ್ ಆಯ್ತದೆ, ಒಂದ್ರ ಬರ್ತದೆ. ಅದ್ರಾಗಲ್ಲ ಊರೂರು ತಿರುಗಿ ದನ ತಗೋಬೇಕು. ಏನು ಖರ್ಚುಗಳು ಜಾಸ್ತಿ. ಈಗ ದಳ್ಳಾಳಿಗಳು ಅಂತಾರೆ, ನಾವು ದಳ್ಳಾಳಿಗಳು ಮಾಡಕ್ ಹೋಗಲ್ಲ. ಡೈರೆಕ್ಟ್ ತರೋದು ಡೈರೆಕ್ಟ್. ಈ ಸತಿ ಹೋದ 2 ಲಕ್ಷ ತಗ ದನ ಮಾರ್ದು, 3 ತಕ 15 ಲಕ್ಷ ದನದವೆ. ಸಿದ್ಧಲಿಂಗೇಶ್ವರ ಸ್ವಾಮಿಯ ಜಾತ್ರೆಯ ಪ್ರಯುಕ್ತ ರಾಸುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯುತ್ತೆ. ಜೊತೆಗೆ ವಿವಿಧ ಕೈಗಾರಿಕಾ ವಸ್ತು ಪ್ರದರ್ಶನವೂ ನಡೆಯುತ್ತದೆ. ಶಿವರಾತ್ರಿ ಮಾರನೇ ದಿನ ಸಿದ್ಧಲಿಂಗೇಶ್ವರ ರಥೋತ್ಸವ ಮಾಡಿ ಜಾತ್ರೆ ಸಂಪನ್ನಗೊಳಿಸಲಾಗುತ್ತದೆ. ಮಂಜುನಾಥ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.